ಎಲ್ರಿಗೂ ನಮಸ್ಕಾರ. ಶ್ರೀವಾಣಿ ನಾಲೆಜ್ ಚಾನೆಲ್ಗೆ ಸ್ವಾಗತ. ನೋಡ್ತಾ ಇದ್ದೀರಾ ಸೌಂದರ್ಯ ಲಹರಿ. ಸೌಂದರ್ಯ ಅಂದರೆ ಗೊತ್ತು ನಿಮಗೆ, ಬ್ಯೂಟಿ. ಲಹರಿ ಅಂತ ಹೇಳಿದ್ರೆ ವೇವ್ಸು. ಈ ಪಾರ್ವತಿ ದೇವಿನ ನಾವೇನು ಮಾಡ್ತೀವಿ, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಶಕ್ತಿ ದೇವತೆಯನ್ನು ಪಾರ್ವತಿನ ನೋಡಿದಾಗ ಸುಮ್ಮನೆ ನಮಸ್ಕಾರ ಮಾಡ್ಕೊಂಬಂದ್ಬಿಡ್ತೀವಿ. ಅವಳ ಸೌಂದರ್ಯ ಹೆಂಗಿದೆ ಅಂತ ಇದನ್ನು ವರ್ಣಿಸೋಕ್ಕೆ ನಮಗೆ ಬರಲ್ಲ. ಈ ವರ್ಣಿಸಿರೋದನ್ನು ಕೇಳಿಸ್ಕೋಬೇಕು. ಯಾಕೆ ಅದನ್ನು ಕೇಳಿಸ್ಕೋಬೇಕು, ಅದರಿಂದ ನಮಗೇನು ಪ್ರಯೋಜನ ಅಂತ ಹೇಳಿದಾಗ, ಯಾವುದೇ ಒಂದು ಶಕ್ತಿನ, ಯಾವುದೇ ಒಂದು ವ್ಯಕ್ತಿನ ಅವ್ರು ಹೆಂಗೆ ಏನು ಅಂತ ನಾವು ತಿಳ್ಕೊಳ್ಳದೆ ನಾವು ಪೂಜೆ ಮಾಡೋಕ್ಕಾಗಲಿ ಗೌರವಿಸೋಕ್ಕಾಗಲಿ ಆಗಲ್ಲ. ಈ ಪಾರ್ವತಿ ಅಂತ ಹೇಳೋದು ಒಂದು ಶಕ್ತಿ. ಶಿವ ಶಕ್ತಿ ಇಬ್ಬರು ಒಂದಾದರೆ ಜಗತ್ತನ್ನು ಸೃಷ್ಟಿ ಮಾಡ್ಬೋದು. ಶಕ್ತಿ ಇಲ್ಲದೆ ಶಿವ ಇಲ್ಲ. ಅಂಥ ತಾಯಿನ ಹರಿಹರ ಬ್ರಹ್ಮಾದಿಗಳೇ ಸ್ತುತಿ ಮಾಡ್ತಾರೆ. ಹಾಗಾದರೆ ಮನುಷ್ಯನಿಗೆ ಆ ತಾಯಿನ ಸ್ತುತಿ ಮಾಡೋಕ್ಕೆ ಅರ್ಹತೆ ಬೇಕು. ಆಮೇಲೆ ಯಾರಿಗೆ ಅದನ್ನು ಪುಣ್ಯ ಇಲ್ಲದೆ ಹೋದರೆ ನಮಸ್ಕಾರ ಮಾಡೋಕ್ಕಾಗಲಿ ಆ ತಾಯಿ ಬಗ್ಗೆ ತಿಳ್ಕೊಳ್ಳೋಕ್ಕಾಗಲಿ ಆಗಲ್ಲ ಅಂತ ಹೇಳ್ತಾರೆ. ಹೀಗೆ ಇಂಥ ಒಂದು ಸೌಂದರ್ಯ ಲಹರಿ ಮೊದಲು ನನಗೂ ಕೂಡ ಸುಮ್ಮನೆ ಇದನ್ನು ಶ್ಲೋಕ ಅಂತ ಓದ್ಬಿಡ್ತಿದ್ದೆ. ಆದರೆ ಈ ಸೌಂದರ್ಯ ಲಹರಿ ಅನ್ನೋದು ವಾಂಛಿತ ಪ್ರದಾಯಕ ಸ್ತೋತ್ರ ಅಂತೆ. ಇದು ಕೇಳಿದ್ದೆಲ್ಲ ಕೊಡೋ ಅಂಥದ್ದು. ಇದೊಂದು ಕಲ್ಪವೃಕ್ಷ, ಕಾಮಧೇನು ಸ್ತೋತ್ರ ಅಂತ ಹೇಳ್ತಾರಂತೆ. ಹಾಗಾಗಿ ಇದನ್ನು ನಾನು ಭಾಳ ಆಸೆಪಟ್ಟು ನಾನು ಕಲ್ತ್ಕೊಂಡು ನಿತ್ಯ ಪಾರಾಯಣೆ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಇದನ್ನು ನನ್ನ ಚಾನಲಲ್ಲಿ ಕೂಡ ಹೇಳಬೇಕು ಅಂತ ಅನ್ನಿಸ್ತು. ಹಾಗೆ ನಾನು ನಿಮಗೂ ಇದನ್ನು ಹೇಳ್ತಾ ಇದ್ದೀನಿ. ಶಿವಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅತಸ್ತ್ವಾಮಾರಾಧ್ಯಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯ ಪ್ರಭವತಿ. ಸೊ ನಿನ್ನನ್ನು ಸ್ತೋತ್ರ ಮಾಡೋಕ್ಕೆ ಪುಣ್ಯಶಾಲಿ ಅಲ್ಲದೆ ಇರೋನಿಗೆ ಹೇಗೆ ತಾನೇ ನಮಸ್ಕಾರಕ್ಕಾಗಲಿ ಸ್ತುತಿ ಮಾಡೋಕ್ಕಾಗಲಿ ಸಮರ್ಥ ಆಗ್ತಾನೆ ಅಂಥ ಪುಣ್ಯವಂತರು ನಾವೆಲ್ಲರೂ ಆಗೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆವಾಗ ನನಗೂ ಎನ್ಕರೇಜ್ಮೆಂಟ್ ಸಿಗುತ್ತೆ. ಧನ್ಯವಾದಗಳು. ಈ ಸೌಂದರ್ಯ ಲಹರಿ ಪೂರ್ತಿ ನಾನು ಹೇಳ್ತೀನಿ, ದಿನಾ ಒಂದೊಂದು ಶ್ಲೋಕ ಹೇಳ್ತೀನಿ. ನಮಸ್ಕಾರ.